ಶ್ರೀ ಗುರು ಗಣಪತಿಭ್ಯಾಂ ನಮಃ. ಶ್ರೀ ಶಾರದಾಂಬಾಯೇ ನಮಃ. ಎಲ್ಲ ನನ್ನ ಆತ್ಮೀಯ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ವೀಕ್ಷಕರೇ, ಕ್ರೋಧಿ ನಾಮ ಸಂವತ್ಸರ, ದಕ್ಷಿಣಾಯಣ, ವರ್ಷ ಋತು, ಭಾದ್ರಪದ ಮಾಸ, ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳ್ಕೊಳ್ಳೋಣ ವೀಕ್ಷಕರೇ. ವಿಶೇಷವಾಗಿ ಭಾದ್ರಪದ ಮಾಸದಲ್ಲಿ ಬರುವಂತಹ ಎರಡು ಪ್ರಮುಖವಾದಂತಹ ಹಬ್ಬಗಳು ಅಂತ ಹೇಳಿದರೆ, ಒಂದು ಸ್ವರ್ಣಗೌರಿ ವ್ರತ, ವರಸಿದ್ಧಿ ವಿನಾಯಕ ವ್ರತ. ಸೆಪ್ಟೆಂಬರ್ 6ನೇ ತಾರೀಕು ಸ್ವರ್ಣಗೌರಿ ವ್ರತಾಚರಣೆ ಮಾಡುವಂತಹ ದಿನ. ಅದೇ ರೀತಿಯಾಗಿ ಸೆಪ್ಟೆಂಬರ್ 7ನೇ ತಾರೀಕು ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂತಹ ದಿನಗಳಾಗಿರುತ್ತೆ. ಇಂತಹ ಪರ್ವಕಾಲದಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡಿ ಹೆಚ್ಚಿನ ಶುಭ ಫಲಗಳನ್ನು ಪಡೆಯೋದಕ್ಕೆ ಕಾರಣವಾಗಲಿ ಅಂತ ಹೇಳ್ತಾ, ಕಲಿಯುಗದಲ್ಲಿ ಅತ್ಯಂತ ಪ್ರಧಾನವಾಗಿ ಅಂದರೆ ಕ್ಷಿಪ್ರವಾಗಿ ವರವನ್ನು ಕೊಡುವಂತಹ ದೇವತೆಗಳು ಅಂತ ಹೇಳಿದರೆ ವಿನಾಯಕ ಮತ್ತು ದುರ್ಗಿ. ಹಾಗಾಗಿ ವರ್ಷದ ಪ್ರಾರಂಭ ಇಲ್ಲಿಂದ ಯಾವುದೇ ವಿಘ್ನಗಳು ಬರದೇ ಇರಲಿ, ನಿರ್ವಿಘ್ನವಾಗಿ ನಿಮ್ಮ ಕಾರ್ಯಗಳನ್ನೆಲ್ಲ ಯಶಸ್ವಿಯಾಗಲಿ, ಹಾಗೆ ಒಂದು ಗುರಿ ಮುಟ್ಟುವಂತಹ ವಿಚಾರಗಳಲ್ಲಿ ಯಾವುದೇ ವಿಘ್ನಗಳಿಲ್ಲದೆ ವಿಘ್ನಕರ್ತ, ವಿಘ್ನಹರ್ತ, ವಿಘ್ನಗಳನ್ನು ತಂದೊಡ್ಡುವಂಥವನು, ವಿಘ್ನಗಳನ್ನು ನಿವಾರಣೆ ಮಾಡುವಂಥವನು ಎರಡೂ ಕೂಡ ವಿನಾಯಕನೇ ಆಗಿರ್ತಾನೆ. ಅಂತಹ ವಿನಾಯಕನ ಆರಾಧನೆಯನ್ನು ಶ್ರದ್ಧಾಭಕ್ತಿಯಿಂದ ಆಚರಿಸಿ, ಬಹಳಷ್ಟು ರಾಶಿಯವರಿಗೆ ಈ ಮಾಸದಲ್ಲಿ ಬರುವ ವರಸಿದ್ಧಿ ವಿನಾಯಕ ನಿಜವಾಗ್ಲೂ ವರ ಕೊಡುವಂತಹ ದಿನಗಳಾಗಿರುತ್ತೆ. ಅದರಲ್ಲೂ ಕೂಡ ವೃಷಭ ರಾಶಿಯವರಿಗೆ ಪಂಚಮದಲ್ಲಿ ಕೇತುವಿನ ಸಂಚಾರ ಆಗ್ತಾ ಇರುತ್ತೆ. ಕೇತುವಿಗೆ ಪ್ರಧಾನ ದೇವತೆ ಗಣಪತಿ ಅಂತ ಹೇಳ್ತೇವೆ. ಕೇತುವಿನ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಹಾಗಾಗಿ ನಾವು ಪ್ರಾರ್ಥನೆ ಮಾಡುವಾಗ ಹೇಳ್ತೇವೆ, ಗುರು ಗಣಪತಿಭ್ಯಾಂ ನಮಃ. ಗುರು ಮತ್ತು ಗಣಪತಿಯನ್ನು ಪ್ರಧಾನವಾಗಿ ಪ್ರಾರ್ಥನೆ ಮಾಡಬೇಕು ಯಾವುದೇ ಕೆಲಸಗಳನ್ನು ಪ್ರಾರಂಭ ಮಾಡುವಂಥದ್ದಿದ್ರೆ ಅಂತ. ಆ ರೀತಿಯಲ್ಲಿ 5ನೇ ಮನೆಯಲ್ಲಿ ಕೇತು ಇರೋದರಿಂದ ವೃಷಭ ರಾಶಿಯವರಿಗೆ ಗಣಪತಿ ಆರಾಧನೆ ಅತಿ ಹೆಚ್ಚಿನ ಫಲಗಳನ್ನು ಕೊಡುತ್ತೆ, ಹಾಗೆ ಅತ್ಯಂತ ಅವಶ್ಯಕವೂ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಮಿಥುನ ರಾಶಿ ಮತ್ತು ಸಿಂಹ ರಾಶಿಯವರಿಗೂ ಕೂಡ ಅತ್ಯಂತ ಪ್ರಮುಖವಾಗುತ್ತೆ. ಆನಂತರದಲ್ಲಿ ವೃಶ್ಚಿಕ ರಾಶಿ, ಏಕೆಂದರೆ ಪಂಚಮದಲ್ಲಿ ರಾಹು ಇರ್ತಾನೆ, ಏಕಾದಶದಲ್ಲಿ ಕೇತು. ಕುಂಭರಾಶಿಯವರಿಗಂತೂ ಅತ್ಯಂತ ಪ್ರಮುಖವಾಗಿ ಗಣಪತಿ ಆರಾಧನೆ ಮಾಡುವಂಥದ್ದು. ಒಂದೂವರೆ ವರ್ಷಗಳ ಕಾಲ ರಾಹುಕೇತುಗಳ ಸಂಚಾರ ದ್ವಿತೀಯಾಷ್ಟಮದಲ್ಲಾಗ್ತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರಿಗೆ ಅತ್ಯಂತ ಅವಶ್ಯಕವಾಗುತ್ತೆ. ಮೀನರಾಶಿಯವರಿಗೂ ಕೂಡ ಈ ರೀತಿಯಾಗಿ ಈ ವರ್ಷದಲ್ಲಿ ಬರುವಂತಹ ಈ ವರಸಿದ್ಧಿ ವಿನಾಯಕ ವ್ರತಾಚರಣೆ ಮಾಡುವಂಥದ್ದು ಹಲವು ರಾಶಿಯವರಿಗೆ ಖಂಡಿತ ಶುಭ ಫಲಗಳನ್ನು ಕಾಣೋದಕ್ಕೆ ಸಾಧ್ಯ. ಅದೇ ರೀತಿಯಲ್ಲಿ ಈ ಸೆಪ್ಟೆಂಬರ್ 16ನೇ ತಾರೀಕು ಅನಂತ ಪದ್ಮನಾಭ ವ್ರತಾಚರಣೆ ಮಾಡುವಂತಹ ದಿನ. ಆ ಒಂದು ಸಂಕಲ್ಪ ಇರುವಂಥವರು ಆ ವ್ರತವನ್ನು ಆಚರಣೆ ಮಾಡೋದರಿಂದ ಖಂಡಿತ ಶುಭ ಫಲಗಳನ್ನು ಪಡಿತಾರೆ. ಅನಂತ ಪದ್ಮನಾಭನ ಒಂದು ವರ ಇರುವಂತಹ ಕುಟುಂಬಗಳು, ಅಂತಹ ಆ ದೇವತೆಯ ಆಚರಣೆ ಇರುವಂಥವರು ಅದನ್ನು ಖಂಡಿತವಾಗಲೂ ಮಾಡುವಂಥದ್ದು ಶುಭ ಆಗುತ್ತೆ. 17ನೇ ತಾರೀಕು ರಾಹು ಜಯಂತಿ. ಯಾರ್ಯಾರಿಗೆ ರಾಹು ಸಂಬಂಧವಾದ ದೋಷಗಳಿದೆ ಅಥವಾ ರಾಹು ದಶೆ ನಡೀತಾ ಇದೆ, ಸರ್ಪದೋಷಗಳಿರುವಂಥವರು ರಾಹು ಜಯಂತಿಯಲ್ಲಿ ರಾಹುವಿಗೆ ಅರ್ಚನೆ ಮಾಡುವಂಥದ್ದು, ಉದ್ದಿನ ಕಾಳನ್ನು ದಾನ ಕೊಡುವಂಥದ್ದು, ಇವೆಲ್ಲ ರಾಹು ದೋಷಗಳ ಪರಿಹಾರಕ್ಕೆ ಅತ್ಯಂತ ಅವಶ್ಯಕವಾಗುತ್ತೆ. ಈ 1 ವರ್ಷಗಳ ಕಾಲದಲ್ಲಿ ಸ್ವಲ್ಪ ರಾಹು ದೋಷ ಇರುವಂತಹ ರಾಶಿಗಳು ಅಂತ ಹೇಳಿದರೆ, ಮೇಷರಾಶಿಯವರಿಗೆ 12ರಲ್ಲಿ ರಾಹು ಇದ್ದಾನೆ. ಅದೇ ರೀತಿಯಾಗಿ ಸಿಂಹ ರಾಶಿಯವರಿಗೆ ಅಷ್ಟಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ, 8ನೇ ಮನೆಯಲ್ಲಿ. ಕನ್ಯಾ ರಾಶಿಯವರಿಗೆ ಸಪ್ತಮದಲ್ಲಿ ರಾಹುವಿನ ಸಂಚಾರ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಕುಂಭ ರಾಶಿಯವರಿಗೆ ದ್ವಿತೀಯ ಕುಟುಂಬ ವಾಕ್ಸ್ಥಾನದಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಈ ಎಲ್ಲ ರಾಶಿಯವರಿಗೆ ಸ್ವಲ್ಪ ರಾಹುವಿನ ಅನುಗ್ರಹ ಆದರೆ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಈ ಸೆಪ್ಟೆಂಬರಲ್ಲಿ ಬರುವಂತಹ ವಿಶೇಷವಾದ ಹಬ್ಬದ ದಿನಗಳಲ್ಲಿ ಆ ದೇವತೆಗಳನ್ನು ಆರಾಧನೆ ಮಾಡೋದರಿಂದ ಬಹಳಷ್ಟು ಜಾತಕದಲ್ಲಿರುವ ಕೆಲವೊಂದಷ್ಟು ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅತಿ ಉತ್ತಮವಾದಂತಹ ಪರ್ವಕಾಲಗಳು ಇದಾಗಿರುತ್ತೆ. ಇದನ್ನು ಆಚರಣೆ ಮಾಡಿದರೆ ವರ್ಷ ಪೂರ್ತಿ ಸ್ವಲ್ಪ ಅನುಕೂಲಗಳನ್ನು ಕಾಣೋದಕ್ಕೂ ಕೂಡ
ಇವೆಲ್ಲ ಸಹಾಯ ಮಾಡುವಂಥದ್ದಿರುತ್ತೆ ವೀಕ್ಷಕರೇ. ಈ ರೀತಿಯಾಗಿ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ ಬದಲಾಗುವ ಗ್ರಹಗಳ ಬಗ್ಗೆ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 4ನೇ ತಾರೀಕು ಬುಧ ಸಿಂಹರಾಶಿಯನ್ನು ಪ್ರವೇಶ ಮಾಡ್ತಾನೆ. ಸೆಪ್ಟೆಂಬರ್ 16ನೇ ತಾರೀಕು ಸೂರ್ಯ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ. ಅಂದರೆ ಸೆಪ್ಟೆಂಬರ್ 4ರಿಂದ ಸೆಪ್ಟೆಂಬರ್ 16ರ ತನಕ ಬುಧಾದಿತ್ಯ ಯೋಗ ಅನ್ನುವಂಥದ್ದು ಸಿಂಹರಾಶಿಯಲ್ಲೇ ನಡೀತಾ ಇರುತ್ತೆ. ಇದು ಬಹಳ ಉತ್ತಮವಾದಂತಹ ಸಮಯ ಆಗಿರುತ್ತೆ. ಯಾಕೆಂದರೆ ಸರ್ವೇ ಸಾಮಾನ್ಯವಾಗಿ ಜ್ಯೋತಿಷ್ಶಾಸ್ತ್ರದಲ್ಲಿ ಪ್ರಧಾನವಾಗಿ ಬೇಕಾಗಿರುವಂತಹ ಅಥವಾ ಎಲ್ಲರ ಜಾತಕದಲ್ಲಿ ಇರಬಹುದಾದಂತಹ ಯೋಗ ಅಂತ ಹೇಳಿದರೆ ಬುಧಾದಿತ್ಯ ಯೋಗ. ಆತ್ಮ ಮತ್ತು ಜ್ಞಾನ ಅನ್ನುವಂತಹ ಎರಡು ಗ್ರಹಗಳ ಯುತಿಯಾದಾಗ ಒಬ್ಬ ಮನುಷ್ಯನಿಗೆ ಆತ್ಮಜ್ಞಾನ ಅಂದರೆ ಸಿಕ್ಸ್ತ್ ಸೆನ್ಸ್ ಅಥವಾ ಸೂಕ್ಷ್ಮತೆ ಅನ್ನುವಂಥದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಸಮಯ ಸಂದರ್ಭಕ್ಕೆ ಸರಿಯಾಗಿ ಹೊಂದಿಕೊಳ್ಳುವಂಥದ್ದು ಅಥವಾ ಸಮಯಕ್ಕೆ ಮುಂಚಿತವಾಗಿ ಬರಬಹುದಾದಂತಹ ಸಮಸ್ಯೆಗಳನ್ನು ಒಂದು ಊಹಿಸಿಕೊಳ್ಳಬಹುದಾದಂಥದ್ದು, ಅದಕ್ಕೆ ಬೇಕಾದಂತಹ ಪರಿಹಾರಗಳನ್ನು ಸೃಷ್ಟಿ ಮಾಡಿಕೊಳ್ಳುವಂಥದ್ದು, ಇವೆಲ್ಲ ನಿಪುಣತೆ ಅಂತ ಹೇಳುತ್ತೆ. ಅದನ್ನು ಬುಧಾದಿತ್ಯ ಯೋಗದಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ. ಆ ರೀತಿಯಲ್ಲಿ ಆಲ್ಮೋಸ್ಟ್ 4ನೇ ತಾರೀಕಿನಿಂದ 16ನೇ ತಾರೀಕಿನ ತನಕ ಬುಧಾದಿತ್ಯ ಯೋಗ ಬಹಳಷ್ಟು ಶುಭ ಫಲಗಳನ್ನು ಕೊಡುತ್ತೆ ವೀಕ್ಷಕರೇ. 18ನೇ ತಾರೀಕು ಶುಕ್ರ ತುಲಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಇದು ಬಹಳ ಮುಖ್ಯವಾದಂತಹ ಒಂದು ಪರಿವರ್ತನೆ ಆಗಿರುತ್ತೆ. ಯಾಕೆಂದರೆ ಶುಕ್ರ ತನ್ನ ನೀಚ ಕ್ಷೇತ್ರದಲ್ಲಿದ್ದು ಕೇತುಗ್ರಸ್ತನಾಗಿರ್ತಾನೆ ಎಲ್ಲಿಯ ತನಕ? ಸೆಪ್ಟೆಂಬರ್ 18ರ ತನಕ. ಆನಂತರ ಅವನು ಸ್ವಕ್ಷೇತ್ರಕ್ಕೆ ಬರ್ತಾನೆ. ಸೊ ಸೆಪ್ಟೆಂಬರ್ 18ರ ನಂತರ ಸೃಷ್ಟಿಯಾಗುವಂತಹ ಒಂದು ಶುಕ್ರನ ಪರಿವರ್ತನೆ ಹಲವಾರು ರಾಶಿಗಳಿಗೆ ಒಂದು ರಿಲೀಫನ್ನು ಕೊಡುತ್ತೆ. ಅಥವಾ ಅನವಶ್ಯಕ ಈ ತಾತ್ಕಾಲಿಕವಾಗಿ ಈಗೊಂದು 2 ತಿಂಗಳಿಂದ ಸೃಷ್ಟಿಯಾದಂತಹ ಸಮಸ್ಯೆಗಳಿಗೆ ಪರಿಹಾರಗಳನ್ನು ಕಂಡುಕೊಳ್ಳೋದಕ್ಕೆ ಆ ಶುಕ್ರನ ಪರಿವರ್ತನೆ ಅತ್ಯಂತ ಪ್ರಮುಖವಾಗುತ್ತೆ ವೀಕ್ಷಕರೇ. ಇದೇ ರೀತಿಯಾಗಿ ಸೆಪ್ಟೆಂಬರ್ 23ನೇ ತಾರೀಕು ಬುಧ ಮತ್ತೊಮ್ಮೆ ಸಿಂಹರಾಶಿಯಿಂದ ಕನ್ಯಾ ರಾಶಿಯನ್ನು ಪ್ರವೇಶ ಮಾಡ್ತಾನೆ, ತನ್ನ ಉಚ್ಚ ಕ್ಷೇತ್ರಕ್ಕೆ ಬರ್ತಾನೆ. ಸೊ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ 3 ಗ್ರಹಗಳ ಚಲನೆ ಅನ್ನುವಂಥದ್ದು ಬಹಳಷ್ಟು ಪ್ಲಸ್ ಪಾಯಿಂಟ್ಗಳನ್ನು ಹೊಂದಿರುತ್ತೆ. ಸೂರ್ಯ ಆಲ್ರೆಡಿ ಸ್ವಕ್ಷೇತ್ರದಲ್ಲಿರ್ತಾನೆ. ಬುಧಾದಿತ್ಯ ಯೋಗ ಅನ್ನುವಂಥದ್ದು 4ನೇ ತಾರೀಕಿನಿಂದ ಸೃಷ್ಟಿಯಾಗುತ್ತೆ. ಶುಕ್ರ 18ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಬಂದರೆ ಬುಧ ಉಚ್ಚ ಕ್ಷೇತ್ರಕ್ಕೆ 23ನೇ ತಾರೀಕು ಬರ್ತಾನೆ. ಸೊ ಈ ಪ್ರತಿ ತಿಂಗಳು ಬದಲಾಗುವಂತಹ ಗ್ರಹಗಳು ಆಲ್ಮೋಸ್ಟ್ 3ರಿಂದ 4 ಗ್ರಹಗಳು, ಅವರೆಲ್ಲರ ಚಲನೆ ಈ ಮಾಸಗಳಲ್ಲಿ ಅದ್ಭುತವಾಗಿದೆ ಅಂತಲೇ ಹೇಳ್ಬೋದು ವೀಕ್ಷಕರೇ. ಈ ಎಲ್ಲ ಬದಲಾಗುವಂತಹ ಗ್ರಹಗಳಿಂದ ಸೆಪ್ಟೆಂಬರ್ ತಿಂಗಳಲ್ಲಿ ಮಕರ ರಾಶಿಯವರ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ. ಮಕರ ರಾಶಿಯವರಿಗೆ 7.5 ಮುಕ್ತಾಯದ ಹಂತದಲ್ಲಿದೆ, ಜೊತೆಗೆ ಗುರುಬಲ ಕೂಡ ನಡೀತಾ ಇದೆ. ಇವೆಲ್ಲವೂ ಕೂಡ ಅಭಿವೃದ್ಧಿಯ ಕಡೆಗೆ ಹೊರಡುವ ಒಂದು ಸೂಚನೆ ಅಂತ ಕೂಡ ಹೇಳ್ಬೋದು. ರವಿ ಮತ್ತು ಬುಧರ ಸಂಚಾರ ಈ ತಿಂಗಳಲ್ಲಿ ಅಷ್ಟಮ ಭಾವದಲ್ಲಿ ಆಗ್ತಾ ಇರುತ್ತೆ. ಆಲ್ಮೋಸ್ಟ್ ಸೆಪ್ಟೆಂಬರ್ 16ನೇ ತಾರೀಕಿನ ತನಕ. ತದನಂತರದಲ್ಲಿ ಸೂರ್ಯ ಭಾಗ್ಯಸ್ಥಾನವನ್ನು ಪ್ರವೇಶ ಮಾಡ್ತಾನೆ. ಸೊ ಅಷ್ಟಮದಲ್ಲಿ ರವಿ ಬುಧರ ಯುತಿ ಆಗುವಂಥದ್ದು ಮಾತ್ರ ಸೆಪ್ಟೆಂಬರ್ 16ರ ತನಕ ಸ್ವಲ್ಪ ಸೂರ್ಯನಿಗೆ ಸಂಬಂಧಪಟ್ಟಂಥ ದೋಷಗಳು ಅಪ್ಲೈ ಆಗುವಂಥದ್ದಿರುತ್ತೆ. ಉಳಿದಂತೆ ಎಲ್ಲ ಗ್ರಹಗಳ ಚಲನೆ ಬಹಳ ಶುಭ ಸ್ಥಾನದಲ್ಲಾಗ್ತಾ ಇರುತ್ತೆ. ಮಕರ ರಾಶಿಯವರು ಬಹಳ ಸಮಯದಿಂದ ನಿರೀಕ್ಷೆಯಲ್ಲಿರುವಂತಹ ಅಭಿವೃದ್ಧಿಯ ಕೆಲಸಗಳನ್ನು ಮಾಡೋದಕ್ಕೆ ಇದು ಶುಭ ಸಮಯಗಳಾಗಿರುತ್ತೆ ಅಂತ ಹೇಳ್ಬೋದು. ಲಗ್ನ ರಾಶ್ಯಾಧಿಪತಿ ಶನಿ ದ್ವಿತೀಯ ಸ್ವಕ್ಷೇತ್ರದಲ್ಲಿರ್ತಾನೆ. ಆರೋಗ್ಯಕ್ಕೆ ಅಂತಹ ಏನು ಬಹಳಷ್ಟು ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ಸ್ವಲ್ಪ ಬ್ಯಾಕ್ ಪೈನ್ ಅಥವಾ ಬೆನ್ನು ಹೋರಿಗೆ ಸಂಬಂಧಪಡುವಂಥದ್ದು ಜೀರ್ಣಕ್ರಿಯೆಯ ವಿಚಾರದಲ್ಲಿ. ಯಾಕೆಂದರೆ ಕುಜ 6ನೇ ಮನೆಯಲ್ಲಿರುವಂಥವನು 8ನೇ ದೃಷ್ಟಿಯಿಂದ ಮಕರ ರಾಶಿಯನ್ನು ನೋಡ್ತಾನೆ. ಸ್ವಲ್ಪ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಹಠದ ಸ್ವಭಾವಗಳು, ಕುಜದೋಷ ಅನ್ನುವಂಥದ್ದು ಸ್ವಲ್ಪ ಮನೋಕಾರಕನ ಮೇಲೆ ಕುಜನ ದೃಷ್ಟಿ ಬಿದ್ದಾಗ ಹಠ ಜಾಸ್ತಿ ಆಗುತ್ತಂತೆ. ಸೊ ಈ ಥರದ ಸ್ವಭಾವಗಳನ್ನು ಸ್ವಲ್ಪ ಕಡಿಮೆ ಮಾಡಿಕೊಂಡ್ರೆ ಆರೋಗ್ಯದಲ್ಲಿ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ. ಶನಿ ಸ್ವಕ್ಷೇತ್ರದಲ್ಲಿರೋದ್ರಿಂದ ಬಹಳಷ್ಟು ಏನು ಸಮಸ್ಯೆಗಳಿಗೆ ಅವಕಾಶ ಇರೋದಿಲ್ಲ. ದ್ವಿತೀಯ ಕುಟುಂಬ ವಾಕ್ಯ ಧನ ದಾಂಪತ್ಯ ಬಂದು ದ್ವಿತೀಯದಲ್ಲಿ ಶನಿ ಕುಟುಂಬದಲ್ಲಿ ಸೌಖ್ಯ ನೆಮ್ಮದಿ ಇದನ್ನೆಲ್ಲ ಕಾಣೋದಕ್ಕೆ ಸಾಧ್ಯ. ಧನಾಗಮನಗಳಿಗೆ ಬಹಳಷ್ಟು ಅವಕಾಶಗಳಿರುತ್ತೆ. ಯಾಕೆಂದರೆ ಶುಕ್ರ ಭಾಗ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಸೆಪ್ಟೆಂಬರ್ 18ರ ನಂತರ
ಕರ್ಮ ಉದ್ಯೋಗ ಸ್ಥಾನಕ್ಕೆ ಶುಕ್ರ ಬರ್ತಾನೆ. ಸೊ ಯಾವುದಾದ್ರೂ ನಿಂತಿರುವಂತಹ ಕೆಲಸಗಳಿದ್ದರೆ ಮಕರ ರಾಶಿಯವರು ಸೆಪ್ಟೆಂಬರ್ 18ರ ನಂತರ ಮುಂದುವರಿಸಿದ್ರೆ ಬಹಳ ಬೇಗ ಅದು ಪ್ರೋಗ್ರೆಸ್ಸನ್ನು ಪಡ್ಕೊಳ್ಳುತ್ತೆ, ಹಾಗೆ ಯಶಸ್ವಿ ಆಗೋದಕ್ಕೂ ಕೂಡ ಅದು ಕಾರಣ ಆಗುತ್ತೆ. ಕುಟುಂಬದಲ್ಲಿ ಸೌಖ್ಯ, ನೆಮ್ಮದಿ ಇದೆಲ್ಲ ಸಿಗೋದಕ್ಕೆ ಸಾಧ್ಯ. 3ನೇ ಮನೆಯನ್ನು ಒಡಹುಟ್ಟು ಸೋದರ ಪರಾಕ್ರಮ ಸ್ಥಾನ, 3ರಲ್ಲಿ ರಾಹುವಿನ ಸಂಚಾರ ಆಗ್ತಾ ಇರುತ್ತೆ. ಭ್ರಾತೃಕಾರಕನಾದಂತಹ ಕುಜ 6ನೇ ಮನೆಯಲ್ಲಿರ್ತಾನೆ, ಪಾಪಗ್ರಹಗಳಿಗೆ ಶುಭ ಸ್ಥಾನ ಅಂತ ಕೂಡ ಹೇಳ್ಬೋದು. ಒಡಹುಟ್ಟುಗಳ ನಡುವೆ ಮೈತ್ರಿ ವಾತ್ಸಲ್ಯ ಚೆನ್ನಾಗಿರುತ್ತೆ. ಸೋದರಿಯರ ನಡುವೆ ಆರೋಗ್ಯ ಅಥವಾ ಮಾನಸಿಕ ಸ್ಥಿತಿಗಳಿಗೆ ಅಷ್ಟೊಂದು ಹೊಂದಾಣಿಕೆ ಇರುವುದಿಲ್ಲ. ಬುಧ ಅಷ್ಟಮದಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ. ಆದರೂ ಕೂಡ ಷಷ್ಠಾಧಿಪತಿಯಾಗಿ ಬುಧ ಅಷ್ಟಮದಲ್ಲಿದ್ದಾಗ, ಅದರಲ್ಲೂ ಸೂರ್ಯನ ಜೊತೆ ಬುಧಾದಿತ್ಯ ಯೋಗದಲ್ಲಿದ್ದರೆ ವಿಷ್ಣು ಸಂಭೂತವಾದ ಯೋಗ, ವಿಷ್ಣು ಆರಾಧನೆ ಮಾಡುವಂಥದ್ದು ಇದೆಲ್ಲ ಶುಭ ಫಲಗಳನ್ನು ಕೊಡುತ್ತೆ. ಯಾವುದಾದ್ರೂ ಬ್ಯಾಂಕ್ ಲೋನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸ್ವಲ್ಪ ವಿಳಂಬ ಆದರೂ ಕೂಡ ಸಿಗೋದಕ್ಕೆ ತುಂಬ ಅವಕಾಶಗಳಿರುತ್ತೆ. ಅದರಲ್ಲೂ ಕೂಡ ಸೆಪ್ಟೆಂಬರ್ 18ರ ನಂತರ 1 ತಿಂಗಳ ಕಾಲ ಹಣಕಾಸಿನ ವಿಚಾರದಲ್ಲಿ ಅಥವಾ ಲೋನ್ಗಳನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಬಹಳ ಉತ್ತಮವಾದಂತಹ ಸಮಯ. ಅಭಿವೃದ್ಧಿಗಳನ್ನು ಸೆಪ್ಟೆಂಬರ್ 18ರ ನಂತರ ಖಂಡಿತ ಕಾಣೋದಕ್ಕೆ ಸಾಧ್ಯ. 4ನೇ ಮನೆ ವಿದ್ಯೆ, ಮಾತೃ ವಾಹನ, ಸುಖ, ಪ್ರಾಪರ್ಟಿ. 4th ಹೌಸ್ ಲಾರ್ಡ್ ಕುಜ 6ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಗುರುಬಲ ಇರೋದರಿಂದ ಈ ಸುಖ ಸ್ಥಾನಕ್ಕೆ ಬೇಕಾದಂತಹ ಅಥವಾ ಅದಕ್ಕೆ ಬೇಕಾದಂತಹ ವ್ಯವಸ್ಥೆಗಳನ್ನು ಮಾಡಿಕೊಳ್ಳೋದಕ್ಕೆ ಖಂಡಿತ ಒಳ್ಳೆಯ ಸಮಯ ಆಗಿರುತ್ತೆ. ಮಾತೃವಿನ ಆರೋಗ್ಯದಲ್ಲಿ ಅಭಿವೃದ್ಧಿ, ಭೂಮಿಗೆ ಸಂಬಂಧಪಡುವಂತಹ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ತುಂಬ ಪರಿಶ್ರಮದಿಂದ ಆ ಕೆಲಸಗಳನ್ನು ಮುಂದುವರಿಸಿದ್ರೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ವಾಹನದಿಂದ ಯಾವುದೇ ಸಂಕಷ್ಟಗಳು ಇರೋದಿಲ್ಲ. ಶನಿ ದೃಷ್ಟಿ 4ನೇ ಮನೆ ಮೇಲೆ ಬೀಳ್ತಾ ಇರುತ್ತೆ. ಸ್ವಲ್ಪ ಟೆನ್ಷನ್ಗಳು ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳ ವಿಚಾರದಲ್ಲಿ ಖಂಡಿತ ಇರುತ್ತೆ. ಯಾಕೆಂದರೆ ಗುರುಬಲ ಇದ್ದರೂ ಕೂಡ ಮಕರ ರಾಶಿಗೆ ಗುರು ವ್ಯಯಾಧಿಪತಿ ಆಗಿರೋದ್ರಿಂದ ನೀವು ಕೈ ಹಾಕುವಂತಹ ಎಲ್ಲ ಅಭಿವೃದ್ಧಿಯ ಕೆಲಸಗಳಲ್ಲಿ ಸ್ವಲ್ಪ ನಿರೀಕ್ಷೆಗಿಂತ ಜಾಸ್ತಿ ಖರ್ಚಾಗುತ್ತೆ ಅಥವಾ ಅಡೆತಡೆಗಳು ವಿಳಂಬ ಅಂತ ಅನಿಸುತ್ತೆ. ಬಟ್ ಫೈನಲಿ ಅದು ಸಕ್ಸಸ್ಸನ್ನು ಖಂಡಿತ ಕೊಡುತ್ತೆ. ವಾಹನ ಖರೀದಿ ಮಾಡುವಂತಹ ವಿಚಾರಗಳು, ಭೂಮಿಯ ವಿಚಾರಗಳಿಗೆ ಖಂಡಿತ ಅಭಿವೃದ್ಧಿಗಳನ್ನು ಕಾಣ್ತೀರಾ. ಸ್ವಲ್ಪ ಗುರುಗಳ ಆರಾಧನೆ ಮಾಡಿ. ಏಕೆಂದರೆ ಮಕರ ರಾಶಿ ಗುರುವಿಗೆ ನೀಚ ಸ್ಥಾನ ಅಂತ ಹೇಳಿದ್ದಾರೆ. ಅವನು ನೀಚನಾಗುವಂತಹ ರಾಶಿಗಳಿಗೆ ಬಹಳ ಅಭಿವೃದ್ಧಿಗಳನ್ನು ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಸಾಧ್ಯ ಆಗೋಲ್ಲ. ಅಥವಾ ಅವನು ವಿಶೇಷವಾದಂತಹ ಪ್ರೇರಣೆಗಳನ್ನು ಕೊಟ್ಟಾಗ ಸಮಯ ಸರಿ ಇರುವುದಿಲ್ಲ. ಅಂದರೆ ಮನುಷ್ಯನಿಗೆ ಪ್ರೇರಣೆ, ಪ್ರಯತ್ನ, ಪ್ರತಿಫಲ 3 ಒಂದು ಕಾಂಬಿನೇಷನ್ ಸರಿ ಹೊಂದಬೇಕಾದ್ರೆ ಗುರುವಿನ ಅನುಗ್ರಹ ಅತ್ಯಂತ ಅವಶ್ಯಕವಾಗುತ್ತೆ. ವಿದ್ಯಾರ್ಜನೆ ಮಾಡುವಂತಹ ಮಕ್ಕಳಿಗೆ ಶುಭವಾಗುತ್ತೆ. ವಿದೇಶದಲ್ಲಿ ವಿದ್ಯೆ, ಉದ್ಯೋಗ ಇದೆಲ್ಲ ಮಕ್ಕಳಿಗೆ ಬಹಳ ಸಹಾಯ ಆಗುವಂತಹ ಸಮಯ. 5ನೇ ಮನೆ ಜ್ಞಾನ, ಸಂತಾನ, ಪೂರ್ವಪರ ಪುಣ್ಯ. 5ನೇ ಮನೆಯಲ್ಲಿ ಗುರುವಿನ ಸಂಚಾರ ಸಂತಾನದ ಅಂಚಿನಲ್ಲಿರುವವರಿಗೆ ಖಂಡಿತ ಉತ್ತಮವಾದಂತಹ ಪುತ್ರ ಸಂತಾನ, ಇಂತಹ ಯೋಗಗಳಿಗೆ ಶುಭ ಸಮಯ ಅಂತ ಹೇಳ್ಬೋದು. ಮಕ್ಕಳ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಬಹಳ ಶುಭವಾಗುತ್ತೆ. ಅವರ ಯಶಸ್ಸನ್ನು ನೋಡುವಂತಹ ಸಮಯ ಕೂಡ ಇದಾಗಿರುತ್ತೆ ವೀಕ್ಷಕರೇ. 6ನೇ ಮನೆಯನ್ನು ಶತ್ರು, ಋಣ, ರೋಗ ಸ್ಥಾನ. ಕುಜನ ಸಂಚಾರ 6ನೇ ಮನೆಯಲ್ಲಾಗ್ತಾ ಇದೆ. ಷಷ್ಠಾಧಿಪತಿ ಬುಧ ಅಷ್ಟಮದಲ್ಲಿದ್ದಾನೆ. ಸ್ವಲ್ಪ ಒಡಹುಟ್ಟುಗಳ ನಡುವೆ ಸಾಮರಸ್ಯದ ಕೊರತೆ ಇದ್ದರೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾವುದೇ ಶತ್ರುಬಾಧೆಗಳಿರೋದಿಲ್ಲ. ವಿಷ್ಣುವಿನ ಆರಾಧನೆ, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಕರ ರಾಶಿಯವರಿಗೆ ಶುಭ ಫಲಗಳನ್ನು ಕೊಡುತ್ತೆ. 7ನೇ ಮನೆ ಮಾಂಗಲ್ಯ, ವಿವಾಹ, ದಾಂಪತ್ಯ. 7ಮ ಭಾವದ ಮೇಲೆ ಯಾವುದೇ ಪಾಪಗ್ರಹಗಳ ದೃಷ್ಟಿ ಬೀಳುವುದಿಲ್ಲ. ವಿವಾಹದ ಅಂಚಿನಲ್ಲಿರುವವರಿಗೆ ಅದ್ಭುತವಾದಂತಹ ಸಮಯ. ಏಕೆಂದರೆ 5ನೇ ಮನೆಯಲ್ಲಿ ಗುರು ಇದ್ದಾನೆ. 7.5 ಬಿಡುಗಡೆಯ ಸಮಯ. ಇವೆಲ್ಲ ಖಂಡಿತ ಅಭಿವೃದ್ಧಿಗಳನ್ನು ಕೊಡುತ್ತೆ. ಜೀವನ ಪರ್ಯಂತದ ಒಂದು ದಾಂಪತ್ಯ ಜೀವನದ ವ್ಯವಸ್ಥೆಗಳು ಈ ಗುರುಬಲದಲ್ಲಿ ಮಾಡಿಕೊಳ್ಳುವಂಥದ್ದು ಲೈಫ್ ಟೈಮ್ ಶುಭ ಫಲಗಳನ್ನು ಕೊಡುತ್ತೆ. ಮತ್ತು ದಂಪತಿಗಳಲ್ಲಿ ಆರೋಗ್ಯದಲ್ಲಿಯೂ ಕೂಡ ಅಭಿವೃದ್ಧಿಗಳನ್ನು ಕಾಣೋದಕ್ಕೆ ಸಾಧ್ಯ ಆಗುತ್ತೆ. 8ಮ ಭಾವವನ್ನು ಮೃತ್ಯುಸ್ಥಾನ, ಗೌಪ್ಯ, ರಂಧ್ರಸ್ಥಾನ. ಅಷ್ಟಮದಲ್ಲಿ ಬುಧಾದಿತ್ಯ ಯೋಗ. ಬುಧನಿಗೆ ಅಷ್ಟಮ ಶುಭ ಅಂತ ಕೂಡ ಹೇಳ್ತಾರೆ. ವಿಷ್ಣು ಸಂಬೋಧವಾದಂತಹ ಯೋಗ. ಬುಧನಿಗೆ ಆದಿದೇವತೆ ವಿಷ್ಣು. ಗೌಪ್ಯ ರಂಧ್ರ ಸ್ಥಾನಗಳಲ್ಲಿ ವಿಷ್ಣು ಕೂತಾಗ 6th ಸೆನ್ಸ್ ಮನುಷ್ಯನಿಗೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಮುಂಬರುವಂತಹ ಸಮಸ್ಯೆಗಳಾಗಲಿ ಅಥವಾ ಅಭಿವೃದ್ಧಿಗಳ ಕಡೆಗೆ ಏನು ಕಾರ್ಯಪ್ರವೃತ್ತರಾಗಬೇಕು ಅನ್ನೋದ್ರ ಬಗ್ಗೆ ಚಿಂತನೆ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ವಿಷ್ಣು ಅಷ್ಟಮದಲ್ಲಿ ಕೂತಾಗ
ವಿಪರೀತವಾದಂಥ ಒಂದು ಗೌಪ್ಯ ರಂಧ್ರ ಸ್ಥಾನದಲ್ಲಿ ಏನಿದೆ ಅಂತ ತಿಳ್ಕೊಳ್ಳೋದು ಬಹಳ ಕಷ್ಟ. ವಿಷ್ಣು ಆ ಸ್ಥಾನದಲ್ಲಿ ಕೂತಾಗ ಆ ರೀತಿಯ ಒಂದು ನಿಪುಣತೆ ಅನ್ನುವಂಥದ್ದನ್ನು ಅತಿಶಯವಾಗಿ ಕೊಡ್ತಾನೆ. ಹಾಗಾಗಿ ಮುಂದಿನ ಭವಿಷ್ಯಕ್ಕೆ ತೆಗೆದುಕೊಳ್ಳುವ ತೀರ್ಮಾನಗಳು ಖಂಡಿತ ಯಶಸ್ಸನ್ನು ಪಡೆಯುತ್ತೆ ಅಂತ ಹೇಳ್ಬೋದು. 9ನೇ ಮನೆ ಭಾಗ್ಯಸ್ಥಾನ, ಪಿತೃಸ್ಥಾನ. ಭಾಗ್ಯದಲ್ಲಿ ಶುಕ್ರ ನೀಚನಾಗಿ ಕೇತುಗ್ರಸ್ತನಾಗ್ತಾನೆ. ಪಿತೃಕಾರಕ ಸೂರ್ಯ ಅಷ್ಟಮದಲ್ಲಿದ್ದು ಶನಿ ಅವನನ್ನು ನೋಡ್ತಾನೆ. ಮಕರ ರಾಶಿಯವರಿಗೆ ಸ್ವಲ್ಪ ಪಿತೃವಿನ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನ ಕೊಡಬೇಕು. ಇದೆಲ್ಲ ಈ ತಿಂಗಳ 18ನೇ ತಾರೀಕಿನ ನಂತರ ಶುಕ್ರನ ಪರಿವರ್ತನೆ ಆದ ಮೇಲೆ ಬಹಳಷ್ಟು ಅಭಿವೃದ್ಧಿಗಳನ್ನು ಕಾಣ್ತಾರೆ. ಪಿತೃವಿನ ಆರೋಗ್ಯ ಕ್ಷೇಮದ ಬಗ್ಗೆ ವಿಶೇಷವಾದ ಗಮನ ಕೊಡುವಂಥ ಅವಶ್ಯಕತೆಗಳು ಮಕರ ರಾಶಿಯವರಿಗೆ ಸ್ವಲ್ಪ ಇರುತ್ತೆ. 9ನೇ ಮನೆ 10ನೇ ಮನೆಯನ್ನು ಕರ್ಮ ಉದ್ಯೋಗ ಸ್ಥಾನ ಅಂತ ಹೇಳ್ತೇವೆ. ಕರ್ಮಾಧಿಪತಿ ಶುಕ್ರ ನೀಚ ಕ್ಷೇತ್ರದಲ್ಲಿರ್ತಾನೆ. ಸೆಪ್ಟೆಂಬರ್ 18ರ ನಂತರ ಸ್ವಕ್ಷೇತ್ರಕ್ಕೆ ಬರ್ತಾನೆ. ಮಕರ ರಾಶಿಯವರು ಸೆಪ್ಟೆಂಬರ್ 18ರ ನಂತರ ಕರ್ಮ ಉದ್ಯೋಗದಲ್ಲಿ ಅಥವಾ ಭೂಮಿಗೆ ಸಂಬಂಧಪಡುವಂತಹ ವ್ಯವಹಾರಗಳಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ಕಾಣ್ತೀರಾ. ಉದ್ಯೋಗದ ಪರಿವರ್ತನೆ ಅಥವಾ ಪ್ರಮೋಷನ್ ಇಂಥದ್ದನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದರೆ ಸೆಪ್ಟೆಂಬರ್ 18ರ ನಂತರ ಅದೆಲ್ಲ ಸಕ್ಸಸ್ ಆಗೋದಕ್ಕೆ ಖಂಡಿತ ಅವಕಾಶಗಳು ಇರುತ್ತೆ ವೀಕ್ಷಕರೇ, ಇದನ್ನು ಗಮನಿಸ್ಕೊಳ್ಳಿ. ಕರ್ಮ ಉದ್ಯೋಗದಲ್ಲಿ ಬಹಳಷ್ಟು ಅಭಿವೃದ್ಧಿಗಳನ್ನು ಮಕರ ರಾಶಿಯವರು ಸೆಪ್ಟೆಂಬರ್ 18ರ ನಂತರ ಕಾಣೋದಕ್ಕೆ ಸಾಧ್ಯ. ಏಕಾದಶ ಲಾಭಸ್ಥಾನ. ಲಾಭಾಧಿಪತಿ ಕುಜ ಷಷ್ಠದಲ್ಲಿದ್ದಾನೆ. ಅವನ ದೃಷ್ಟಿ ಅನ್ನುವಂಥದ್ದು ಲಗ್ನ ರಾಶಿಯ ಮೇಲೆ ಬೀಳ್ತಾ ಇರುತ್ತೆ. ಈ ಸಮಯದಲ್ಲಿ ಈ ಮಾಸಗಳಲ್ಲಿ ಬರುವ ಒಂದು ವರಸಿದ್ಧಿ ವಿನಾಯಕ ವ್ರತ, ಸ್ವರ್ಣಗೌರಿ ವ್ರತಾಚರಣೆ ಬಹಳ ಶುಭ ಫಲಗಳನ್ನು ಕೊಡುತ್ತೆ. ಮಕರ ರಾಶಿಯವರು ಈ ಸೆಪ್ಟೆಂಬರ್ 17ನೇ ತಾರೀಕು ರಾಹು ಜಯಂತಿಯ ದಿವಸದಲ್ಲಿ ರಾಹುವಿಗೆ ಅರ್ಚನೆ ಮಾಡಿ ಉದ್ದಿನ ಕಾಳನ್ನು ದಾನ ಕೊಡುವಂಥದ್ದು ಶುಭ ಫಲಗಳನ್ನು ಖಂಡಿತವಾಗ್ಲೂ ಕೊಡುತ್ತೆ. ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟಂತೆ ಅನುಗ್ರಹ ಪಡೆಯೋದಕ್ಕೆ ಬಹಳ ಶುಭ ಆಗುತ್ತೆ. ಲಾಭಗಳನ್ನು ನಿರೀಕ್ಷೆ ಮಾಡೋದಕ್ಕೆ ಸಾಧ್ಯ. ಲಾಭಸ್ಥಾನದ ಮೇಲೆ ಗುರುದೃಷ್ಟಿ ಕೂಡ ಬೀಳ್ತಾ ಇರುತ್ತೆ. ಖಂಡಿತ ಅಭಿವೃದ್ಧಿಯನ್ನು ಕಾಣ್ತೀರ. ವ್ಯಯಭಾವವನ್ನು ಮೋಕ್ಷ ಸ್ಥಾನ. ವ್ಯಯಭಾವದ ಮೇಲೆ ಕುಜನ ದೃಷ್ಟಿ ಅನ್ನುವಂಥದ್ದು ಬೀಳ್ತಾ ಇರುತ್ತೆ. ಸುಬ್ರಹ್ಮಣ್ಯನ ಸ್ತೋತ್ರಗಳನ್ನು ಪಠನೆ ಮಾಡಿದರೆ ಖಂಡಿತ ಶುಭ. ಮಕರ ರಾಶಿಯವರಿಗೆ ಗುರುಬಲ ಖಂಡಿತ ಯಶಸ್ಸನ್ನು ಕೊಡುತ್ತೆ. ದ್ವಿತೀಯದಲ್ಲಿರುವಂತಹ ಶನಿ ಕೂಡ ಶುಭ ಫಲಗಳನ್ನು ಕೊಡುವ ಸ್ಥಿತಿಯಲ್ಲಿದ್ದಾನೆ. ಸೆಪ್ಟೆಂಬರ್ 18ರ ನಂತರ ಇನ್ನೂ ಹೆಚ್ಚಿನ ಅಭಿವೃದ್ಧಿಗಳನ್ನು ಕಾಣ್ತೀರ. ಪರ್ಟಿಕ್ಯುಲರ್ ಆಗಿ ಉದ್ಯೋಗ ಕ್ಷೇತ್ರ ಮತ್ತು ಪ್ರಾಪರ್ಟಿಗೆ ಸಂಬಂಧಪಡುವಂಥದ್ದು, ಭೂಮಿಗೆ ಸಂಬಂಧಪಡುವ ವಿಚಾರಗಳಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಕೊಡುವಂಥ ಅವಶ್ಯಕತೆಗಳು ಇರುತ್ತೆ ವೀಕ್ಷಕರೇ. ಎಲ್ಲ ನವಗ್ರಹಗಳು ಕೂಡ ಮಕರ ರಾಶಿಯವರಿಗೆ ಶುಭ ಫಲಗಳನ್ನೇ ಕೊಡುವಂಥವರಾಗಲಿ. ಶ್ರೀ ಶಾರದಾ ಪರಮೇಶ್ವರಿಯ ಸಂಪೂರ್ಣ ಅನುಗ್ರಹ ಎಲ್ಲ ನನ್ನ ವೀಕ್ಷಕ ಬಂಧುಗಳ ಮೇಲಿರಲಿ. ಶುಭವಾಗಲಿ ವೀಕ್ಷಕರೇ.